ಫಲಗಳು ಏನೇನು ಅಂತೀರೋ ನೀವೆಲ್ಲ ಅಲ್ಲ. ಆದರೆ ಅವು ಕೃಷಿ ಆಶ್ರಮಗಳು ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಕೃಷಿ ಆಶ್ರಮ ಆಗಬೇಕು ಅಂತಂತಂದ್ರೆ ಅದು ಆಶ್ರಮದಲ್ಲಿ ಬರಬೇಕು. ಭರದ್ವಾಜರ ಆಶ್ರಮ ಆಗಬೇಕು, ಕಶ್ಯಪರ ಆಶ್ರಮ ಆಗಬೇಕು, ದೇವಿರೆಡ್ಡಿಯವರ ಆಶ್ರಮ ಆಗಬೇಕು. ಆಶ್ರಮ ಆಗಬೇಕು. ಆಶ್ರಮ ಅಂದರೆ ಏನು? ಎಲ್ಲರಿಗೂ ನೆಲೆ ಕೊಡುವಂಥ, ಎಲ್ಲರಿಗೂ ಶಾಂತಿಯನ್ನು ಕೊಡುವಂಥ, ಎಲ್ಲರಿಗೂ ಆರೋಗ್ಯವನ್ನು ಕೊಡತಕ್ಕಂಥ, ಜಗತ್ತಿನ ಏನು ಒಂದು ರಕ್ಷಣೆಗೆ ನಿಲ್ಲುವಂಥ ಒಂದು ಕೃಷಿ ತೋಟ ಏನಿದೆ ಅದು ಕೃಷಿ ಆಶ್ರಮ. ಕೃಷಿ ಟೂರಿಸಮ್ ಬಿಟ್ಬಿಡಿ, ದಯಮಾಡಿ ಆ ಟೂರಿಸಮ್ಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಆಶ್ರಮ ಮಾಡೋಣ. ನಾವೆಲ್ಲ ಕೃಷಿಕರಾಗಿದ್ದೀವಿ. ಇವತ್ತಿನಿಂದ ಕೃಷಿ ಆಶ್ರಮ ಮಾಡೋದ್ರ ಜೊತೆಗೆ ಕೃಷಿ ಋಷಿಗಳಾಗ್ತೀವಿ. ಬರೀ ರೈತರಲ್ಲ, ನೀವು ಬರೀ ಅನ್ನದಾತರಲ್ಲ, ಇವಾಗ ಕೃಷಿ ಋಷಿಗಳಾಗ್ತೀರ. ಅಂದರೆ ಯಾರಿಗೆ ಏನು ಉಣಬಡಿಸಬೇಕು, ಜಗತ್ತಿಗೆ ಏನು ಬೇಕು ಅದನ್ನು ಮಾಡ್ತೀರಾ. ಹಾಗಾಗಿ ನೀವು ಋಷಿಗಳಾಗ್ತೀರ. ಈ ಆಶ್ರಮದಲ್ಲಿ ಏನಿರಬೇಕು ಅಂತಂದರೆ, ಒಂದು ಆಶ್ರಮ ಅಂತ ಹೇಳಬೇಕಂತಂದರೆ ಕೃಷಿಗೆ ಸಂಬಂಧಪಟ್ಟಂಥ, ಆಶ್ರಮಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳಿರಬೇಕು. ವೃಕ್ಷಗಳಿಲ್ಲದ ಹೊರತು, ಅಲ್ಲಿ ಗುರುಗಳ ಸಾನ್ನಿಧ್ಯ ಇಲ್ಲದ ಹೊರತು, ದೈವತ್ವದ ಸಾನ್ನಿಧ್ಯ ಇಲ್ಲದ ಹೊರತು, ತಂದೆ ತಾಯಿಗಳ ಸಾನ್ನಿಧ್ಯ ಇಲ್ಲದ ಹೊರತು ಅವು ಕೃಷಿ ಆಶ್ರಮಗಳಾಗೋದಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಕೃಷಿ ಅಂತ ಕರಿತೀವಿ ಅಷ್ಟೇ. ನಿಮ್ಮದು ಭತ್ತದ ಗದ್ದೆ ಇದ್ದರೆ ಭತ್ತದ ಗದ್ದೆ, ನಿಮ್ಮದೇನು ಕಬ್ಬಿನ ಗದ್ದೆ ಇದ್ದರೆ ಕಬ್ಬಿನ ಗದ್ದೆ ಕರಿತೀವೇ ಹೊರತು ಅದನ್ನು ಆಶ್ರಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ನಾವು ಯಾರ ಮೂಲಕ ಈ ದೈವತ್ವವನ್ನು ತರಬೇಕು, ದೇವತೆಗಳನ್ನು ತರಬೇಕು, ಋಷಿಗಳನ್ನು ತರಬೇಕು ಅಲ್ಲ, ನಮ್ಮ ಮಾತಾ ಪಿತೃಗಳನ್ನು ತರಬೇಕು. ಇದಕ್ಕೆಲ್ಲ ಯಾವ ರೂಪದಿಂದ ಬರ್ತದೆ ನಮ್ಮ ಕೃಷಿ ಆಶ್ರಮದಲ್ಲಿ ಅಂತಂದರೆ ವೃಕ್ಷಗಳ ಮೂಲಕ ಬರ್ತದೆ. ವೃಕ್ಷಗಳೇ ನಮ್ಮ ದೇವತೆಗಳು, ವೃಕ್ಷಗಳೇ ನಮ್ಮ ಗುರುಗಳು. ಆ ಗುರುತ್ವ ಅಲ್ಲಿರ್ತದೆ. ಯಾವ ರೀತಿ ಮಾಡ್ಕೋಬೇಕು, ಒಂದು ಸಣ್ಣದಾದ ಒಂದು ಚಿಂತನೆ ನಡೆದಿತ್ತು. ಅದನ್ನು ನಾನು ನಿಮಗೆ ಸಮರ್ಪಕವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆದರೆ ಒಂದು ಅಂಶದ ಆಶ್ರಮದಲ್ಲಿ ಈ ಒಂದು ಅಂಶದ ವೃಕ್ಷ ಇರಲೇಬೇಕು. ಬಹುಶಃ ನಾನು ಹೇಳ್ತಕ್ಕಂಥ ವೃಕ್ಷಗಳು ಇವತ್ತು ಸುಮಾರು 100ರಿಂದ 150 ವೃಕ್ಷಗಳು ನಿಮ್ಮ ಇಷ್ಟೆಲ್ಲ ಮಾಡಿದರೆ, ಹಂತ ಹಂತವಾಗಿ ಮಾಡಿ. ಹೋದ ತಕ್ಷಣ ಎಲ್ಲ ನಿಮ್ಮ ಗಿಡ ಮರ ಕಡಿದು ಏನು ಮಾಡಬೇಕಂತಿಲ್ಲ. ಈಗ ಆಗಲೇ ಇರುವಂಥವ್ರಿಗೂ ಮಾಡ್ಲಿಕ್ಕೆ ಅವಕಾಶ ಇದೆ. ಹೊಸದಾಗಿ ಕೃಷಿ ಆಶ್ರಮ ಮಾಡ್ತಕ್ಕಂಥವ್ರಿಗೂ ಆಶ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವ ಹಂತದ ಕೃಷಿಕರಿದ್ದರೂ ಸಹ ನಿಮ್ಮ ಕೃಷಿ ಆಶ್ರಮವನ್ನು ನಿಜವಾದ ಆಶ್ರಮ ಅಂತ ಮಾಡಲಿಕ್ಕೆ ಸಾರ್ಥಕತೆ ಇದೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಕೃಷಿ ಆಶ್ರಮದ ಒಂದು ಮೂಲ ಉದ್ದೇಶ ಏನಿರಬೇಕು ಅಂತಂದರೆ, ಮೊದಲು ನಿಮ್ಮ ಗಡಿಗಳನ್ನು ಗುರುತಿಸಬೇಕು ಅಂತ ಹೇಳ್ತಾರಲ್ವ. ಏನು ಗಡಿಗಳು? ಆ ಗಡಿ ಬೇರೆ, ನಿಮ್ಮ ಭೌಗೋಳಿಕ ಗಡಿ ಬೇರೆ. ಅದನ್ನು ನೀವು ಸರ್ವೆ ಮಾಡ್ಕೊಳ್ಳಿ. ಅದನ್ನು ಎಷ್ಟು ಎಕರೆ ಇದೆ, ಎಷ್ಟು ಅವ್ರಿಗೆ ಯಾವಾಗಿದೆ, ಇವ್ರಿಗೂ ಅದೆಲ್ಲ ನೀವು ವ್ಯಾಜ್ಯ ಮಾಡ್ಕೊಳ್ಳಿ. ನಮ್ಮ ಗಡಿಗಳು ಅಂತಂದರೆ 8 ಗಡಿಗಳಿದಾವೆ. ಒಂದು ನಾವು ಉತ್ತರದಿಂದ ಶುರು ಮಾಡ್ತೀವಿ. ಯಾವುದೇ ಒಂದು ಆಶ್ರಮ ಇದ್ದರೆ ಮೊದಲು ನಿಜವಾದ ಉತ್ತರವನ್ನು, ಇದು ಇಲ್ಲ ನಾನು ಸ್ಕೆಚ್ ಇದ್ದರೆ ನಾನು ಪೂರ್ತಿ ಬರಿತಾ ಇದ್ದೆ. ಬಹುಶಃ ನಿಮಗೆ ನಾನು ಸ್ಕೆಚ್ಗಳು ಕಳಿಸ್ತೀನಿ. ನಿಮ್ಮ ವಾಟ್ಸಪ್ನಲ್ಲಿ ನಮ್ಮ ಗ್ರೂಪ್ ಆಗುತ್ತಲ್ಲ, ಆವಾಗ ನಾನು ಕಳಿಸ್ತೀನಿ. ಮೊದಲು ಉತ್ತರದ ಗಡಿಯನ್ನು ಸರಿಯಾಗಿ ಗುರುತಿಸಿ. ಉತ್ತರದಿಂದ ಪೂರ್ವಕ್ಕೆ ಗುರುತಿಸಿ ಸಿಗ್ತದೆ. ಉತ್ತರ ಗುರುತಿಸಿದ ಮೇಲೆ ಪೂರ್ವ ಸಿಗ್ತದೆ. ಪೂರ್ವದಿಂದ ಕೆಳಗಡೆ ಬಂದರೆ ದಕ್ಷಿಣ ಸಿಗ್ತದೆ. ದಕ್ಷಿಣದಿಂದ ಮೇಲೆ ಹೋದರೆ ಪಶ್ಚಿಮ ಸಿಗ್ತದೆ. ಇವು 4 ಗಡಿಗಳು. ಈ 4 ಗಡಿಗಳಿಗೆ ಪೂರಕವಾದ 4 ಗಡಿಗಳು ಯಾವುವು? ನಮಗೆ ಉತ್ತರದಿಂದ ಪೂರ್ವದ ಆ ಪೂರ್ತಿ ಗಡಿ ಏನಿದೆ ಅದನ್ನು ಈಶಾನ್ಯ ಪ್ರಾಂತ ಅಂತ ಕರಿತೀವಿ, ಅಥವಾ ದೇವಭಾಗ ಅಂತ ಕರಿತೀವಿ, ಅಥವಾ ದೇವಭೂಮಿ ಅಂತ ಕರಿತೀವಿ. ಆ ಕಡೆಗೆಲ್ಲ ಅದೊಂದು. ಮತ್ತು ಈ ಕಡೆ ಬಂದಾಗ ನಮಗೆ ಏನಾಗುತ್ತೆ, ಅಗ್ನಿ ಭಾಗದ ಮೂಲೆ ಅದು. ಆಮೇಲೆ ಈ ಕಡೆ ಬರೀ ಮನೆಗಷ್ಟೇ ವಾಸ್ತು ಇಲ್ಲ, ಪ್ರತಿಯೊಂದು ಜಮೀನಿಗೂ ಪ್ರತಿಯೊಂದು ಸ್ಥಳದಲ್ಲಿ ಕೂತಲು ಸಹ ವಾಸ್ತು. ಇದು ವೈಜ್ಞಾನಿಕರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ಪಾಶ್ಚಿಮಾತ್ಯರು ಏನು ಮಾಡಿಬಿಟ್ಟಿದ್ದಾರೆ, ಮೂಢನಂಬಿಕೆ ಅಂತ ಹೇಳಿಬಿಟ್ಟು ನಮ್ಮನ್ನು ದಡ್ಡರು ಮಾಡಿಬಿಟ್ಟಿದ್ದಾರೆ. ಯಾರು ತಿಳಿದವರು ಅವನೇ ದಡ್ಡ. ಆ ಪರಿಸ್ಥಿತಿ ಬಂದಿದೆ ದಯಮಾಡಿ. ಆಮೇಲೆ ಈ ದಕ್ಷಿಣದಿಂದ ಪೂರ್ವದ ಭಾಗ ಏನಿದೆ ಅದು ಭಾಳ ಪ್ರಮುಖವಾದಂಥ ಭಾಗ. ಅದು ಕುಬೇರನ ಭಾಗ. ಅಲ್ಲಿ ಎಂತೆಂಥ ಸಂಪತ್ತಿನ ವೃಕ್ಷಗಳನ್ನು ಬೆಳಿಬೇಕು ಅಂತ ಹೇಳ್ತೀನಿ ನಾನು. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಇಲ್ಲಿ ವೃಕ್ಷ ಸಮೇತವಾದಂಥ ಆಶ್ರಮದಲ್ಲಿ ನಾವು ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು, ಇದನ್ನು ಮಾಡಿ ನೋಡಿ. ನಿಮಗೆ ಎಷ್ಟು ದೈವತ್ವ ಬರ್ತದೆ, ನಿಮಗೆ ಎಷ್ಟು ಗುರುಬಲ ಬರ್ತದೆ, ನಿಮಗೆ ಎಷ್ಟು ಮಾತಾಪಿತೃಗಳ ಶಕ್ತಿ ಅಲ್ಲಿ ಆಶ್ರಮದಲ್ಲಿ ಇರ್ತದೆ. ಆಮೇಲೆ ನೀವು ಹಣಕಾಸು ಏನು
ನಿಮ್ದು ಏನೇನಿದೆ ಎಲ್ಲ ಮಾಡಿ, ನಮಗೇನು ತೊಂದರೆ ಇಲ್ಲ. ಏನು ಇವತ್ತಿನವರೆಗೂ ಚಟುವಟಿಕೆಗಳು ಹೇಳಿದ್ದಾರೆ, ಎಲ್ಲ ಚಟುವಟಿಕೆಗಳು ಪೂರಕವಾಗಿರ್ತಕ್ಕಂಥದ್ದು, ಎಲ್ಲವನ್ನು ಅಳವಡಿಸ್ಕೊಳ್ಬೇಕು. ಸಮಗ್ರವಾದ ಕೃಷಿ ಆಶ್ರಮವನ್ನು ಮಾಡಿ ತೋರಿಸ್ಬೇಕು. ಅದು ನಿಮಗೆ ಫಸ್ಟ್ ಪ್ರತಿಫಲ, ಆಮೇಲೆ ನಿಮ್ಮ ನಂತರದಲ್ಲಿ ಯಾರ್ಯಾರು ಅದರ ಪ್ರತಿಫಲ ತಿಂತಾರೋ ಆ ಪುಣ್ಯವಂತರೆಲ್ಲ ಅಲ್ಲಿ ಬರ್ತಾರೆ. ಇವತ್ತೆಲ್ಲ ಎಲ್ಲ ಪುಣ್ಯ ಎಲ್ಲ ಬಂದಿದೆ. ಭಾಳ ಕಷ್ಟಪಟ್ಟು ಇಲ್ಲಿ ಬಂದೆ. ನನಗೆ ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷ ಆಯಿತು. ಆ ಕಷ್ಟ ಅನ್ನೋದು ಏನಿಲ್ಲ, ನಾವು ಬರಬೇಕಷ್ಟೇ. ಸೊ ಆಮೇಲೆ ಆ ನಮ್ಮ ಪಶ್ಚಿಮದಿಂದ ಮತ್ತು ಉತ್ತರದವರೆಗೆ ಇರ್ತಕ್ಕಂಥ ಆ ಪ್ರದೇಶವನ್ನು ವಾಯುವ್ಯ ಪ್ರದೇಶ ಅಂತ ಕರಿತೀವಿ. ಅಲ್ಲಿಂದ ಗಾಳಿ ಬರಬೇಕು, ಅಲ್ಲಿ ಯಾವ್ಯಾವ ವೃಕ್ಷಗಳಿರಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ತಿಳಿಸ್ತೀನಿ. ನಾನು ತಿಳಿಸುವಂಥ ಒಂದೊಂದು ವೃಕ್ಷ ನಮ್ಮ ದುರ್ದೈವ, ನಮ್ಮ ರೈತರಲ್ಲಿ ನಾನು ಭಾಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಅತ್ಯಂತ ದುರ್ದೈವ, ನಮ್ಮ ಎಲ್ಲ ಆ ವೃಕ್ಷಗಳು ವನಸ್ಪತಿಗಳು ಅಂತ ನಾವೇನು ಮಾಡಿದ್ದೀವಲ್ಲ, ಎಲ್ಲವೂ ವಿನಾಶದ ಅಂಚಿನಲ್ಲಿವೆ. ದಯಮಾಡಿ ನಿಮ್ಮ ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ. ಏನು ನಾವು ಅವುಗಳನ್ನ ಕೈ ಬಿಟ್ಟುವೋ ಅಥವಾ ಅವು ನಮ್ಮನ್ನು ಕೈ ಬಿಟ್ಟುವೋ ಗೊತ್ತಿಲ್ಲ. ವೃಕ್ಷೋ ರಕ್ಷಿತ ರಕ್ಷಿತ ಅಂತ ಹೇಳ್ತೀವಿ. ಹೇಳಿ ಎಲ್ಲರೂ ಒಂದ್ಸರಿ, ವೃಕ್ಷೋ ರಕ್ಷಿತ, ಧರ್ಮೋ ರಕ್ಷಿತ ರಕ್ಷಿತ. ಯಾವ ಧರ್ಮವನ್ನು ನಾವು ರಕ್ಷಣೆ ಮಾಡ್ತೀವೋ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಯಾವ ವೃಕ್ಷವನ್ನು ನಾವು ರಕ್ಷಣೆ ಮಾಡ್ತೀವೋ ಆ ವೃಕ್ಷ ನಮ್ಮನ್ನು ರಕ್ಷಣೆ ಅದು ಯಾವ ವೃಕ್ಷ ನಮ್ಮನ್ನು ರಕ್ಷಣೆ ಮಾಡ್ತದೋ ನಾವು ಆ ವೃಕ್ಷವನ್ನು ರಕ್ಷಣೆ ಮಾಡಬೇಕು. ಇದು ಯಾಕೆ ಭಾಳ ವಿಪರ್ಯಾಸ. ಎಲ್ಲ ನಮ್ಮ ಆ ವೃಕ್ಷ ದೇವತೆಗಳು ಅಂತ ನಾವೇನು ಕರಿತಾ ಇದ್ದೀವಿ, ಇವತ್ತು ಎಲ್ಲ ವೃಕ್ಷಗಳು ಇವತ್ತು ಜಗತ್ತಿನ ಭೂಪಟದಲ್ಲಿ ಅತ್ಯಂತ ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ದೊಡ್ಡ ವಿಪರ್ಯಾಸ. ಇದು ನಮ್ಮ ಕೃಷಿ ಆಶ್ರಮಗಳಿಗೆ ತಗೊಳ್ತಕ್ಕಂಥ ಒಂದು ದೊಡ್ಡ ಸವಾಲು. ನಮ್ಮ ಕೃಷಿ ಆಶ್ರಮದಲ್ಲಿ ನೀವು ಯಾವುದ್ಯಾವುದೋ ಇವತ್ತು ವಿನಾಶದ ಅಂಚಿನಲ್ಲಿದೆ ಅಂತ ಹೇಳ್ತಿದ್ದೀರಲ್ಲ ಸರ್, ಅದು ನಾನು ಉಳಿಸಿದ್ದೀನಿ, ನಾನು ರಕ್ಷಣೆ ಮಾಡಿದ್ದೀನಿ, ಅದು ನನ್ನನ್ನು ರಕ್ಷಣೆ ಮಾಡ್ತಾಯಿದೆ. ಈ ರೀತಿಯಾದಂಥ ಒಂದು ಸವಾಲಿನ ಜೊತೆಗೆ ನಾನು ನನ್ನ ವಿಷಯನ ತಿಳಿಸ್ತಾ ಇದ್ದೀನಿ. ನೀವು ಈಶಾನ್ಯ ಭಾಗದಲ್ಲಿ ಏನು ಮಾಡಬೇಕಂತಂದರೆ, ಪ್ರತಿಯೊಂದು ಹೊಲದಲ್ಲಿ ಇರಬೇಕಾದಂಥ ಒಂದು ವೃಕ್ಷವನ್ನು, ಪ್ರತಿಯೊಂದು ಹೊಲ ಯಾರನ್ನ ಇದೆ ಇಲ್ಲಿ ಒಂದು ಸಣ್ಣ 3x3 ಜಾಗ ಕೊಡಿ ಸರ್. ಜಾಸ್ತಿ ಬೇಡ ಸರ್, ನಮಗೆ 3x3 ಅಷ್ಟು ಕೊಡಲ್ವಾ ನೀವು? ಕೊಡ್ತೀರೋ ಕೊಡಲ್ಲ? 3x3 ಆ ಸ್ಥಳದಲ್ಲಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪಂಚವಟಿಯನ್ನು ಸ್ಥಾಪನೆ ಮಾಡಬೇಕು. ಏನು ಪಂಚವಟಿ? ಎಲ್ಲ ದೇವಾನುದೇವತೆಗಳು ಅಂತ ನೀವೇನು ಹೇಳ್ತಾ ಇದ್ದೀರಿ, ಆ ಎಲ್ಲರೂ ಆಶ್ರಯ ಪಡೆದಿರ್ತಕ್ಕಂಥ ವೃಕ್ಷಗಳು 5 ಪಂಚವಟಿಗಳು. ಅದನ್ನು ಸರ್ಕುಲರ್ ಆಗಿ ಮಾಡ್ಕೊಳ್ಳಿ ಅಥವಾ ಚೌಕಾಕಾರವಾಗಿ ಮಾಡ್ಕೊಳ್ಳಿ. ಯಾಕೆ 3x3 ಹೇಳ್ತಾ ಇದ್ದೀನಿ ಅಂತಂದರೆ, ಬಹುಶಃ ಈ ಪಂಚವಟಿ ಬೆಳೆದ ಮೇಲೆ 4ರಿಂದ 5 ವರ್ಷ 10 ವರ್ಷ ಆದಮೇಲೆ ನಿಮ್ಮ ಹೊಲದಲ್ಲಿ ಬೆಳೆಯುವಂಥ ಬೃಹದಾಕಾರವಾದಂಥ 5 ಮರಗಳು ಇಡೀ ನಿಮ್ಮ ಗ್ರಾಮ ಅಥವಾ ನಿಮ್ಮ ಆ ವಿಸ್ತರಣಕ್ಕೆ ಅದು ಲ್ಯಾಂಡ್ ಮಾರ್ಕ್ ಆಗಿರ್ತದೆ. ನಾನು ಹೇಳೋದು ಬರೀ ನಾವು ದೈವತ್ವದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಅದನ್ನು ಯಾಕೆ ಸೇರಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ಒಲವು ಜಾಸ್ತಿ ಇದೆ ನಮಗೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ಒಂದೊಂದು ವೃಕ್ಷಗಳಲ್ಲಿ ಇರ್ತಕ್ಕಂಥ ಔಷಧೀಯ ವಿಚಾರಗಳು ತಿಳಿದುಬಿಟ್ರೆ ಬಹುಶಃ ನೀವು ಇಡೀ ದಿವಸನೇ ಒಂದೊಂದು ವೃಕ್ಷದ ಬಗ್ಗೆ ಮಾತಾಡುವಂಥ ಸ್ಥಿತಿ ಇದೆ. ಆ ಪಂಚವಟಿಯಲ್ಲಿ ಮೊದಲು ಸೆಂಟ್ರ್ ಮಾಡ್ಕೊಳ್ಳಿ, 4 ಭಾಗ ಮಾಡ್ಕೊಳ್ಳಿ. ಸೆಂಟ್ರ್ನಲ್ಲಿ ಬಿಲ್ಲುಪತ್ರೆ ಮರವನ್ನು ಹಾಕಬೇಕು. ಈಗಲ್ ಮಾರ್ಮಲಿಸ್ ಅಂತ ಕರಿತೀವಿ. ಒನ್ ಆಫ್ ದ ಮೋಸ್ಟ್ ಎಂಡೇಂಜರ್ಡ್ ಪ್ಲ್ಯಾಂಟ್ ಫ್ರಮ್ ಇಂಡಿಯಾ ಇನ್ ದ ವರ್ಲ್ಡ್. ಜಿ ಅಂತ ಆಗ್ತೀವಿ ಅಂದರೆ ಗ್ಲೋಬಲಿ ಎಂಡೇಂಜರ್ಡ್ ಪ್ಲ್ಯಾಂಟ್. ಏನು ಸರ್ ಇದು? ಬಿಲ್ಲುಪತ್ರೆಗೆ ಯಾಕೆ ಈ ಸ್ಥಿತಿ ಬಂತು? ನಾವು ಕೈ ಬಿಟ್ಟಿದ್ದೀವ ಬಿಲ್ಲುಪತ್ರೆಯನ್ನು ಅಥವಾ ಬಿಲ್ಲುಪತ್ರೆ ನಮ್ಮನ್ನೇ ಕೈ ಬಿಡ್ತಾವೆ? ವಿಶ್ಲೇಷಣೆ ಮಾಡ್ತಾರೆ. ದಯಮಾಡಿ ಪ್ರತಿಯೊಬ್ಬರು ಇದನ್ನು ಚರ್ಚೆ ಮಾಡಿ. ಆ ಬಿಲ್ಲುಪತ್ರೆಯ ಮರದಲ್ಲಿ ಸಹಸ್ರಾರು ರೋಗಗಳನ್ನು ನೀವು ವಾಸಿ ಮಾಡಬಹುದು. ಕ್ಯಾನ್ಸರ್ನಂಥ ರೋಗಗಳನ್ನು ವಾಸಿ ಮಾಡ್ಬೋದು. ದಯಮಾಡಿ ಎಲ್ಲರೂ ಜಂಪ್ ಆಗ್ಬಿಡ್ಬಾರ್ದು. ಯಾಕಂದ್ರೆ ನಮಗೆ ಅದು ಭಾಳ ಮುಖ್ಯ. ಬೆಳೆಸೋದಕ್ಕಿಂತ ಸರ್ ಏನೋ ಔಷಧಿ ಹೇಳಿದ್ರೆ ಹೇಳ್ಬಿಡಿ ಬೇಗ ಮಾಡ್ಕೊಂಡ್ಬಿಡ್ತೀವಿ. ದಯಮಾಡಿ ಹಂಗೆ ಯಾರು ಹೇಳಲ್ಲ. MBBS ಓದೋರು 4 ವರ್ಷ ಓದ್ತಾರೆ, MD ಓದೋರು 2 ವರ್ಷ ಓದ್ತಾರೆ. 6-7 ವರ್ಷ ಆದ್ರೂ ಇಂಜೆಕ್ಷನ್ ಕೊಡೋಕ್ಕೆ ಬರೋಲ್ಲ, ನರ್ಸ್ ಕೈಯಲ್ಲಿ ಕೊಡಿಸ್ತಾರೆ. ಗೊತ್ತಾಯ್ತಾ? ಎಲ್ಲ ವಿದ್ಯೆ ಕಲಿತಕ್ಕಂಥದ್ದು ಶ್ರದ್ಧೆಯಿಂದ ಕಲಿಬೇಕು. ಇದು ಸಹಸ್ರಾರು ವರ್ಷ ನಮ್ಮ ಪರಂಪರಿತವಾಗಿ ಬಂದಂಥ ವಿಚಾರ. ಒಂದು ದಿವಸ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನಮಗೇನು ಚೆಕ್ಕೆಯನ್ನು ತೆಗೆದು ಹೇಳ್ಬಿಡಿ ಸರ್ ನಾವು ಒಂಥರ ಖಂಡಿತ ಹೇಳಲ್ಲ. ನೀವೇನಾದರೂ ತಿಳ್ಕೊಳ್ಳಿ ನಮ್ಮ ಬಗ್ಗೆ, ನಾವು ಆ ವಿಚಾರಗಳನ್ನು ತಿಳಿಸಲ್ಲ. ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ನಿಯಮಬದ್ಧವಾಗಿ ಕಲಿತಕ್ಕಂಥವ್ರು ಯಾರಿದ್ದಾರೋ ಅವರಿಗೆ ಮಾತ್ರ ಔಷಧಿಯ ವಿಚಾರಗಳು ತಿಳಿಸ್ತೀವಿ ಹೊರತು ಇದು ಭಾಷಣಕ್ಕೆ ಇರುವಂಥ ಔಷಧಿಯ ವಿದ್ಯೆ ಅಲ್ಲ. ಆಯಿತಾ? ಬಿಲ್ಲುಪತ್ರೆಗಿಲ್ಲ. ಬಿಲ್ಲುಪತ್ರೆಯ ಪೂರ್ವಕ್ಕೆ, ಬಿಲ್ಲುಪತ್ರೆಯ ಪೂರ್ವ ಅದು ಅಂದರೆ ಮತ್ತೆ ಪೂರ್ವದಲ್ಲಿ ಮತ್ತೆ ಪೂರ್ವಕ್ಕೆ ಹೋಗ್ತಾಯಿದ್ವಿ. ಈಶಾನ್ಯದಲ್ಲಿ ಪೂರ್ವಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ನಾವು ಅತ್ತಿ ಮರ ಬೆಳಿಬೇಕು. ಅತ್ತಿ ಮರ ಅಂತಂದರೆ ಫೈಕಸ್ ರಿಲಿಜಿಯೋಸ ಅಂತ ಕರಿತೀವಿ.
ನಮ್ಮ ಬೊಟಾನಿಕಲ್ ನೇಮ್ಸ್ ಇದೆ, ಅದಕ್ಕೆಲ್ಲ ಕೊಡ್ತೀನಿ ನಾನು ವಿಸ್ತಾರವಾಗಿ. ಅದಕ್ಕೆ ಆದಂಥ ಕುಟುಂಬ ಇದೆ, ಅದರದ್ದೇ ಆದ ಅಣ್ತಮ್ಮಂದಿರಿದ್ದಾರೆ, ಅದಕ್ಕೆ ಆದಂಥ ಅಕ್ಕಂಗಿಯರಿದ್ದಾರೆ, ಅವ್ರನ್ನೆಲ್ಲ ರಕ್ಷಣೆ ಮಾಡಬೇಕು. ಒಂದು ವೃಕ್ಷಕ್ಕೆ ನಮ್ಮ ಪರಿವಾರ ಹೆಂಗಿದೆಯೋ ಹಂಗೆ ಒಂದೊಂದು ವೃಕ್ಷಕ್ಕೆ ಅದರದೇ ಆದ ಪರಿವಾರ ಇದೆ. ಅದನ್ನೆಲ್ಲ ಆಮೇಲೆ ರಕ್ಷಣೆ ಮಾಡೋಣ. ಮೊದಲು ತಾಯಿ ಫೈಕಸ್ ರೆಸಿಮೋಸ ಹಾಂ, ಹತ್ತಿ ಮರ ಅದ್ಭುತವಾದ ಮರ, ಚೆನ್ನಾಗಿ ಬೆಳೀತದೆ. ಅದರಿಂದ ನೀವು ಪೂರ್ವ ಆಯ್ತಲ್ಲ, ಪೂರ್ವದಿಂದ ಕೆಳಗೆ ದಕ್ಷಿಣಕ್ಕೆ ಬನ್ನಿ, ದಕ್ಷಿಣಕ್ಕೆ ಅಶ್ವತ್ಥ ಮರ ಬೆಳೀತದೆ ಆಯಿತಾ. ಅದು ಫೈಕಸ್ನ ಜಾತಿಯ ಮರಗಳಿದೆ, ಅದು ಫೈಕಸ್ಸಿಗೆ ಸೇರ್ತಕ್ಕಂಥ. ಫೈಕಸ್ ಅಂದರೆ ನಮ್ಮ ರಕ್ತದ ನರನಾಡಿ ಅಂತ ಅರ್ಥ. ಅಶ್ವತ್ಥಂದ ಬಿಲ್ಲುಪತ್ರೆ ಯಾರಿಗಾಯಿತು? ಸಾಕ್ಷಾತ್ ರುದ್ರದೇವರಿಗೆ ಆಯಿತಾ. ಶಿವ ಪಾರ್ವತಿ ಸಮೇತನಾಗಿರುವಂಥ ದೈವತ್ವದಲ್ಲಿ ಹೇಳ್ತಾ ಇದ್ದೀನಿ, ಗುರುತ್ವದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಹತ್ತಿ ಮರದಲ್ಲಿ ಅಶ್ವಿನಿ ದೇವತೆಗಳು ಸಾಕ್ಷಾತ್ವಾಗಿ ಧನ್ವಂತರಿ ದೇವರಲ್ಲಿದ್ದಾನೆ. ಮತ್ತು ಅಶ್ವತ್ಥದಲ್ಲಿ 3 ಪ್ರಕಾರದ ದೇವತೆಗಳು ನಾವೇನು ಕರಿತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಅಲ್ಲಿದ್ದಾರೆ. ಆಮೇಲೆ ಈ ಕಡೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮದಲ್ಲಿ ಬೇವಿನ ಮರವನ್ನು ನೆಡಬೇಕು. ಬೇವಿನ ಮರ ಯಾಕೆ ಅಂತಂತಂದರೆ ಅದು ಆ್ಯಂಟಿ ವೈರಲ್ಲು, ಆ್ಯಂಟಿ ಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಾ ಏನಿಲ್ಲ ಬೇವಿನಲ್ಲಿ. ಸಂಪೂರ್ಣವಾದ ಎಲ್ಲ ಕಾಯಿಲೆಗಳನ್ನು ಒಂದು ಬೇವಿನ ಮರದಿಂದ, ಅದರ ಬೇರು, ತೊಗಟೆ, ಎಲೆ, ಹಣ್ಣು, ಹೂವು, ಅದರ ನಾರು ಬರ್ತಲ್ಲ ಎಲೆದು, ಅದನ್ನೂ ಸಹ ಔಷಧಿಯಾಗಿ ಬಳಸ್ತಾರೆ. ಮತ್ತು ವ್ಯಾಪಾರವೂ ಆಗ್ತದೆ. ಯಾಕೆ ವ್ಯಾಪಾರ ನಾನು ಜಾಸ್ತಿ ಹೇಳಲ್ಲ, ವ್ಯಾಪಾರ ಇದ್ದೇ ಇದೆ, ಅದ್ರ ಜೊತೆಗೆ ಹೋಗ್ತೀವಿ ನಾವು. ಈ ವಿಷಯಗಳನ್ನು ತಿಳ್ಕೊಂಡು ಅದ್ರ ಜೊತೆಗೆ ಹೋಗ್ಬಿಡ್ತೀವಿ. ಆಮೇಲೆ ಮೇಲ್ಗಡೆ ಅಂತಂದರೆ ಮತ್ತೆ ಅಲ್ಲಿಯ ನಾರ್ತಿಗೆ, ಉತ್ತರಕ್ಕೆ ನಾವು ಬನ್ನಿ ಮರವನ್ನು ಹಾಕ್ಬೇಕು, ಶಮಿ ವೃಕ್ಷ ಅಂತ ಕರಿತೀವಿ. ಇಲ್ಲಿ ಬೇವಿನ ಮರದಲ್ಲಿ ಇರ್ತಕ್ಕಂಥವ್ರು ಯಾರು? ಪಾರ್ವತಿ ಸಮೇತವಾಗಿ ಎಲ್ಲ ಗ್ರಾಮ ದೇವತೆಗಳು ಅಲ್ಲಿ ಇರ್ತಾರೆ. ನಿಮ್ಮೂರಿನ ಗ್ರಾಮ ದೇವತೆ, ನಮ್ಮೂರಿನ ಗ್ರಾಮ ದೇವತೆ ಎಲ್ಲರನ್ನ ಅಲ್ಲಿ ನಾವು ಆಹ್ವಾನ ಮಾಡ್ಬೋದು. ಇದು ದೈವತ್ವದ ನಮ್ಮ ದೇವತೆಗಳು ಇರ್ತಾರೆ. ಮತ್ತು ಶಮಿ ವೃಕ್ಷದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ಪಾರ್ವತಿ ಇರ್ತಾರೆ. ಇಷ್ಟು ಒಂದು ಪಂಚವಟಿಯನ್ನು ನೀವು ಮಾಡಿಕೊಳ್ಬೇಕು. ಈ ಪಂಚವಟಿ